ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬಸವ ಕಲ್ಯಾಣ ನಗರಸಭೆಯ ಗುತ್ತಿಗೆ ಆಧಾರದ 82 ಪೌರ ಕಾರ್ಮಿಕರಿಗೆ ಸಂಪೂರ್ಣ 1 ವರ್ಷದ ಸಂಬಳ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದು ಪೌರ ಕಾರ್ಮಿಕರ ಧ್ವನಿಯಾಗಿ ಇಲ್ಲಿನ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಅವರು ಶನಿವಾರ ನಗರಸಭೆಯ ಕಚೇರಿಯ ಮುಂದೆ ಕಾರ್ಮಿಕರೊಂದಿಗೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪೌರ ಕಾರ್ಮಿಕರಿಗೆ 12 ತಿಂಗಳ ಸಂಬಳ ಕೊಡುವ ತನಕ ಪ್ರತಿಭಟನೆ ಮುಂದುವರಿಯಲಿದೆ. ಇನ್ನು ಅಂಬೇಡ್ಕರ್ ಜಯಂತಿಯೂ ಸಹ ಉಟ್ಟಬಟ್ಟೆಯಲ್ಲಿ ನಗರಸಭೆಯ ಮುಂದೆ ಆಚರಣೆ ಮಾಡ್ತೇವೆ ಎಂದು ಪಟ್ಟು ಹಿಡಿದಿದ್ರು. 1 ವರ್ಷದ ಸಂಬಳ ನೀಡದ ಪೌರಾಯುಕ್ತ ರಾಜು ಬಣಕಾರ್ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ನಂತರ ಸ್ಥಳಕ್ಕೆ ಆಗಮಿಸಿದ ಪೌರಾಯುಕ್ತ ರಾಜು ಬಣಕಾರ್ ಅವರು ಮೇ ತಿಂಗಳ ಕೊನೆಯ ವಾರದಲ್ಲಿ ಸಂಬಳ ನೀಡಲಾಗುವುದು ಎಂದು ಪೌರ ಕಾರ್ಮಿಕರಿಗೆ ಮತ್ತು ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಅವರಿಗೆ ಆಶ್ವಾಸನೆ ನೀಡಿದ್ದಾರೆ. ನಂತರ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಪ್ರತಿಭಟನೆ ಕೈಬಿಟ್ಟರು. ನಿಮ್ಮ ಮಿನಿಸ್ಟರ್ ಹೋಗಿ ಮಾತಾಡಿದ್ದು, ನಿಮ್ಮ ಮಿನಿಸ್ಟರ್ ಹೋಗಿ ಯಾಕೆ ನೀವು ಮಾತಾಡೋಕೆ ಹೋಗಿ ಏನಂತ ಯಾಕೆ ಮಾತಾಡಕಪ್ಪ? ಇಲ್ಲ ಇಲ್ಲ ಮಿನಿಸ್ಟರ್ ಹೋಗಿ ಯಾಕೆ ನಿಮ್ಮಲ್ಲಿ ಮಾತಾಡೋಕೆ ಅದಕ್ಕೆ ಕೇಳಿ. ನಿಮ್ಮ ಮಿನಿಸ್ಟರ್ ಮಾತಾಡೋಕೆ ಈಗ ನನ್ನ ಎದುರಿಗೆ ಹೋಗಿ ಫೋನ್ ಕೊಟ್ಟು ಮಾತಾಡ್ಸಿ ನಾವು ಯಾಕೆ ಮಾತಾಡೋಕೆ ಕೇಳಿ. ಹಾಗೆ ಹೋಗಿ ಅವಾಗ ಏನ್ ಮಾತಾಡೋಕೆ ಕೇಳಗಲ್ಲ ನಿಮ್ಮ ಮನ್ಸಾಗ. ನಾವೇ ಕೇಳೋಗಿ ಅವ್ರಿಗೆ ಕೇಳಕ್ ನಿಮ್ಮ ಅಕೌಂಟೆಂಟಾಗ ಅವಾಗ ಅಕೌಂಟೆಂಟ್ ಕೇಳಗ ಈ ಅಕೌಂಟೆಂಟ್ ನಿಮ್ ಮಿನಿಸ್ಟರ್ ಫೋನ್ ಮಾಡಾಗ ಅವಾಗ ಏನ್ ಮಾತಾಡಕ ಅದಕ್ಕೆ ಕೇಳಗಲ್ಲ. ಏನ್ ಹೇಳಿದ್ರಪ್ಪ ಅದಕ್ಕೆ ಕೇಳಗಿ ನಿಮ್ ಮಂತ್ರಿದ ಕೇಳಗಿ ನಮ್ದು ಯಾರಿಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ಸರ್. ಇಲ್ಲಪ್ಪ ನಿಮ್ ಮಿನಿಸ್ಟರ್ ಏನಂದ್ರು ಅದೇ ಸರ್ ಪೇಮೆಂಟ್ ಎಷ್ಟು ಡಿವಿ ಇದೆ ಅಂತ ಕೇಳಿದ್ರು ಸರ್. 10 ತಿಂಗಳಿಗೆ ಡಿವಿ ಇದೆ ಅಂತ ಹೇಳಿದ್ರು. ಕಾನೂನ್ದಾಗ ಏನಂದ್ರೆ ಅವರು ಜಿಯೋ ಏನ್ ಹೇಳಿದ್ರು ಜಿಯೋ ಏನ್ ಹೇಳ್ತದಂದ್ರೆ ಮಿನಿಸ್ಟರ್ ಒಂದ್ಬಿಟ್ಟು ಅವ್ರಿಗೆ ಮಾತಾಡೋದು ಬಿಟ್ಟಿರಲ್ಲ. ಕೇಳೋದಲ್ಲಿಗೆ ಫಸ್ಟ್ ಹೋಗಿ ಏನ್ ಮಾತಾಡೋಕೆ ಅದಕ್ಕೆ ಡಿಸ್ಕಷನ್ ಇಲ್ಲ. ಅವ್ರು ಮುಗಿತಿಲ್ಲ ನೀವು ಮಾತಾಡೋಕಲ್ಲ. ಹೇಳಪ್ಪ ಏನ್ ಮಾತಾಡೋದು ನಿಮ್ಮ ಮಂತ್ರಿಗೆ ಏನದಂದ್ರೆ ಸರ್ಕುಲಾಗ ಏನದಪ್ಪ ನಂಗೆ ಗೊತ್ತಿಲ್ಲ. ಓದ್ ಹೇಳಲ್ಲ ಏನದ ನಿನ್ನೆ ಕೊಟ್ಟಿದ್ದ ಪ್ರಿಂಟ್ ಓದು ಏನದ ಇದು ಯಾಕೆ ಕೊಟ್ಟಿದ್ದು ಇದು DM ಇಂದ ಇಶ್ಯೂ ಮಾಡಿರೋ ಸರ್ಕ್ಯುಲರ್ ಸರ್. ಇದರಲ್ಲಿ 3 ತಿಂಗಳದ ನೀವು ಅಕೌಂಟ್ನಾಗ ಇಟ್ಕೊಳ್ಬೇಕು ಅಂತ ಈ ಡೈರೆಕ್ಷನ್ ಇದೆ. ನಾವು ಅದನ್ನ ಮಾಡ್ಕೊಂತಾನೆ ಈ 3,20,00,000 ನಾ ಪೇಮೆಂಟ್ ಮಾಡೀನಿ ಸರ್. ಇನ್ನೂ 10 ತಿಂಗಳದಿದೆ. ಅದನ್ನು ಕೂಡ ಈಗ 1 ತಿಂಗಳದ್ದು ಆಲ್ರೆಡಿ ಜಮಾ ಹೋಗಿದೆ. ಇನ್ನು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಇನ್ನೂ 1 ತಿಂಗಳದ್ದು ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಮಂತಲ್ಲಿ ಇನ್ನೂ 2 ತಿಂಗಳದ್ದು ಮಾಡ್ತೀನಿ. 3 ತಿಂಗಳಲ್ಲಿ ನಾನು ಅದನ್ನ ಅಷ್ಟು ಕ್ಲಿಯರ್ ಮಾಡ್ತೀನಿ ಸರ್. ಮಾಡ್ತೀನಿ ಅಂತಾನೆ ಹೇಳಿದ್ದೀನಿ. ನೀವು ನಿಮ್ಮ ಮಿನಿಸ್ಟರ್ ಫಸ್ಟ್ ಆಫ್ ಆಲ್ ಫಸ್ಟ್ ಕ್ಲಿಯರ್ ಏನಪ್ಪ ಅಂದ್ರೆ ನಿಮ್ಮ ಮಿನಿस्टर ಹೋಗಿ ಮಾತಾಡಿದಾಗ ಅವಾಗ ಹೇಳ್ತಾಗ ಖೂಬಾ साहब 10 महीने का सैलरी नहीं है, आप कंफ्यूज कर गए, सिर्फ 3 महीने का सैलरी है. ಇಲ್ಲಪ್ಪ ಮೂರು ತಿಂಗಳದೇ ಬ್ಯಾಲೆನ್ಸ್ ಅದ. ತುಂಬ ಜಾವ್ ಮುನ್ಸಿಪಾಲಿಟಿ ಅಂದ್ಮ್ಯಾಗ ನಾವು ಬಂದಿದ. ನಾವು ಭೀ ಕಾನೂನು ಓದಿದ್ದೇವೆ. ಯಾಕೆ ಅಪ್ಪನ ಮನೆಗೆ ಕಾನೂನು ಇಲ್ಲ. ಕಾನೂನು ಈಸ್ ಕಾನೂನು ರೈಟ್. ಅವ್ರು ಹೇಳಿದ ಬಾದ್ ನಾವು ಬಂದಿದ್ದೆವು. ಕಾನೂನ್ದಾಗ ಏನು ಕೇಳತ್ತಿದ್ದೆವು ನಮಗೆ ಅವ್ರು ಹೇಳಿದ ಬಾದ್ ಇಲ್ಲಿ ಬಂದ ಮ್ಯಾಗ ನಾನು ನಿನಗೆ ಮಾತಾಡ್ಸಂದ. ಅವ್ರು ಮಾತಾಡ್ಸಂದ್ಮ್ಯಾಗೆ ಮಾತಾಡಿಸಿದ್ರು. मिनिस्टर साहब बात कराओ, बोलने के बाद ही बात कराओ. यहाँ कोई राजकीय नहीं करे. बीजेपी, कांग्रेस, JDS, MIM जो भी पार्टी गंदे, MLA शरणों गंदे, विजय सिंह गंदे, मिनिस्टर गंदे, ईश्वर खंडगे साहब गंदे. हमारा सैलरी जो बोलेंगे हम दूसरा कुछ क्या बोलेंगे सर. सैलरी ಮಾಡೋದೇ ನಾನು ಹೇಳ್ತಾ ಇರೋದು ಸರ್. ನಾವು ಯಾವಾಗ ಖತಮ್ ಆಯ್ತು. 1 ವರ್ಷ ಯಾವಾಗ ಕೊಡ್ತೀವಿ? ನಮ್ದು ಹೇಳಿ ಎಷ್ಟು ಡಿಬೇಟ್ ಅದಪ್ಪ. ನಮ್ದು ಡಿಬೇಟ್ ಎಷ್ಟೈತೆ ಸರ್? ಅಮೌಂಟ್ ಎಷ್ಟು? ನಾಳಿಂದ ಬಾಬಾ ಸಾಹೇಬ್ ಜಯಂತಿ ತನಕ ಕೊಡ್ತೀವಿ. ನಾವು ಹೇಳೋದು ಅದಲ್ಲ. ನೀವು ಕೇಳಿದ್ದಾನೆ ಹೇಳಿ.
ಈಗ ಇನ್ನೂ 10 ಮಂತ್ಸ್ ಇದೆ ಸರ್, ಅದು 1,80,00,000 ಆಗುತ್ತೆ. ಹಾ. ಅದನ್ನ ಈಗಾಗಲೇ ನಾವು 1 ತಿಂಗಳು ಆಲ್ರೆಡಿ ಕಳಿಸಿದೀವಿ. ಅದು ಈಗ 4:30-5 ಗಂಟೆವರೆಗೂ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಜಮಾ ಆಯ್ತು ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು 4-5 ದಿನ ಬಿಟ್ಟು ಇನ್ನೂ 1 ತಿಂಗಳು ನಾನು ಹಾಕಿರ್ತೀನಿ ಸರ್. ಅದು ಪೂರ್ತಿ ನಾವು ಕೇಳಿ ಸರ್, ನೀವೇ ಹೇಳ್ದಂಗೆ ಮಾಡ್ತಾ ಇದ್ದೀವಿ. ಅದು ಜಮಾ ಆಗುತ್ತೆ ಸರ್. ನೆಕ್ಸ್ಟ್ ಮಂತಲ್ಲಿ 2 ತಿಂಗಳು ಮಾಡ್ತೀವಿ ಸರ್. ಒಂದು 2-3 ತಿಂಗಳಲ್ಲಿ ಉಷ್ಟು ಕ್ಲಿಯರ್ ಮಾಡ್ತೀವಿ ಸರ್. ಯಾರ್ಡಿಲ್ಲ ನಮಗೆ ಇನ್ನೂ 1 ತಿಂಗಳು ಮುಂದಕ್ಕೆ ಹಾಕಿ ನಾವು ಎಲ್ಲವೂ ಜಮಾ ಮಾಡ್ಕೊತೇವೆ. ಕಲ್ಯಾಣದಾಗ ಫೋನ್ ಮಾಡಿ ಆಗದಾಗ ಬಂದು ಲೋನ್ ತಗ್ತೇವೆ. ನಮಗೆ ಒಂದೇ ಡೇಟ್ ಒಳಗೆ 50 ಕೊಡ್ತೀವಿ, 1 ವರ್ಷ ನಾಳೆ. ಅದು ನಾ ಹೇಳಿದ್ನಲ್ಲ ಸರ್, ಇಲ್ಲ 3 ತಿಂಗಳಲ್ಲಿ 2-3 ತಿಂಗಳಲ್ಲಿ ಒಂದು ಡೇಟ್ ಕೊಡ್ರಿ. ಈ डेटिंग 1 करोड़, मैं क्या बोलूँ, 1 करोड़ 80 लाख रुपए क्या डेट को देते? चर्चा नको, एक नको, ಏನ್ ಅಂತಿರಲ್ಲ ಸರ್, ಜೂನ್ ಎಂಡ್ ವರೆಗೂ ಉಷ್ಟು ಕ್ಲಿಯರ್ ಮಾಡಿ. ನೋಡಿ ಈ ಯಾವ್ದಪ್ಪ ಏಪ್ರಿಲ್, ಅದೇ ಸರ್ ಮೇ ಜೂನ್ 2 ತಿಂಗಳಲ್ಲಿ ಮತ್ತೆ ಅದನ್ನೇ ಹೇಳ್ತೀನಿ. 5 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಅದ, 5-10 ಅದ. ಅದನ್ನೇ ಸೇರ್ಸ್ ಮತ್ತೆ ಮಾಡ್ತೀನಿ 10 ದಿನದಾಗೆ ಐತದ ನಿಮ್ಮ ಜಮಾ. ಸರ್ 2 ತಿಂಗಳು ಅಂತ ನಾನು ಆಗ್ಲೇ ಹೇಳಿದೆ, ಮತ್ತೆ ಜೂನ್ ಅಂತ ನಂಗೆ ಒಂದು ಡೇಟ್ ಹೇಳಕ್ ಸರ್, ಜೂನ್ ಅವತ್ತಿನ ಎಂಡ್ ವರೆಗೂ ಅಂತ ಹೇಳಿದ್ನಲ್ಲ ಸರ್, ಮತ್ತೆ ಡೇಟೇ ಇಲ್ಲ ಸರ್. ನೋಡಿ ಜೂನ್ ಎಂಡ್ ಬೇಡ, ಒಂದು ಡೇಟ್ ಹೇಳಿ. डेट बोलो ಒಂದೇ ಬಾರಿ ಕೊಡಿ, 1 ತಿಂಗಳು ಜೂನ್ ಎಂಡ್ ಯಾವ ಡೇಟ್ ಇದೆಯಪ್ಪ? 28 ಬರ್ತಾ 30 ಬರ್ತದೆ. देखो 30 जून ಅಷ್ಟರೊಳಗೆ ಮಾಡ್ತೀವಿ ಸರ್. मार्च इधर अप्रैल 14 तारीख है। ಹಾಂ ಸರ್. हम क्या बोल रहे हैं, अप्रैल 14 बाबा साहब का जयंती है, ठीक है। आगे मई 14 तारीख को हमको दो, चर्चा नको, पूरे एक साथ दो, ಅಲ್ಲ तो हम सोचेंगे नहीं है तो फिर ಅಲ್ಲ, ಜೂನ್ ಎಂಡ್ ವರೆಗೂ ನಾವು ಮಾಡ್ತೀವಿ. 1 ತಿಂಗಳ ಟೈಮ್ ಬರುತ್ತೆ ಸರ್. ದಿನ 10 ಲಕ್ಷ ಕಲೆಕ್ಷನ್ ಅದ. ಮಾತಾಡ ಏನೋ ಮಾಡಿ ಸರ್, ಇಲ್ಲಿ 1 ತಿಂಗಳಲ್ಲಿ ಸರ್ ಒಂದು ನೋಟ್ ಹಾಕಿ ಕೊಟ್ಬಿಟ್ಟು ಮೇ ಒಂದು ಡೇಟ್ ಕೊಡ್ರಿ ಸರ್, ಏನ್ ಸರ್? ಏನು ಬಂದು ಮೇದು ಒಂದು ಡೇಟ್ ಕೊಡ್ರಿ. ಡೇಟ್ ಅಲ್ಲ ಈಗ ನೀವು ಹೇಳಿದ್ರಲ್ಲ ಸರ್, ಮೇ ಎಂಡ್ ವರೆಗೂ ನಾವು ನಿಮಗೆ ಕೈ ಜೋಡಿಸಿ ಹೇಳ್ತೀವಿ, ಪರಾಕ್ ಹುಡುಗಿಲತ್ತಿದ್ದೇವೆ ನಾವು ಅಷ್ಟೇ. ಅಲ್ಲ ನಾವು ಯಾಕಂದ್ರೆ ಇಲ್ಲ ಸರ್, ನಾವು ಇಲ್ಲಿ ಒಂದು ಡೇಟ್ ಕೊಡ್ರಿ, ಮೇದಾಗ ಒಂದು ಡೇಟ್ ಕೊಡ್ರಿ ನೀವು. ಸರ್ ರಾಂಗ್ ರೈಟ್ ಅಲ್ಲ ಸರ್, ನೀವು ಹೇಳೋದನ್ನ ನಾವು ಹೇಳ್ತಿದ್ದಿಲ್ಲ. 15 ತಾರೀಕಿಗೆ ನಮಗೆ ಸ್ಯಾಲರಿ ಬೇಕು. ಅದೇ ಹೇಳ್ತಾ ಇದೀನಲ್ರಿ, ಡೇಟ್ ಕೊಡ್ರಿ ಲಾಸ್ಟ್ 30 ಜೂನ್ ಅಂತ ಹೇಳ್ತಾ 30 ಜೂನ್ नहीं, 15 मई को ಜೂನ್ ಇಲ್ಲ, पूरे करना है। ಮೇದಾಗ ಕೊಡ್ಬೇಡಿ ಸರ್. ಮೇ 15 ಒಂದೇ ಎಪಿಸೋಡ್ದಾಗ ಅದು ಡೇಟ್ ಕೊಡ್ಬೇಡಿ ಸರ್, ಏನೋ ಮಾಡಿ ಸರ್, ನೀವು ಇಲ್ಲ ಮಾಡಿದ್ರೆ ನಾಳಿಂದ ಜಯಂತಿ ಮಾಡ್ತೀವಿ ನಾವು ಆರಾಮ. ಅಲ್ಲ ನೀವು